ಬಿಡ್ತೀವ ಅಥವಾ ಬಿಡ್ತೀವ ಅಥವಾ ಅವೇ ಬಿಟ್ಟು ಹೋಗುತ್ತಾ? ಸಂಬಂಧಗಳನ್ನು ನಾವು ಬಿಡಬಹುದು. ನಮಗೆ ಬೇಡ, ಇವ್ರಿಂದ ದೂರ ಇರೋಣ, ಇವ್ರಿಗೆ ದೂರ ಇಟ್ಟರೆ ಒಳ್ಳೆಯದು, ಇವ್ರ ಸಾಹಸನೇ ಬೇಡ, ಇವ್ರು ಬಂದ್ರೇ ನನಗೆ ಕಷ್ಟ, ಇವರಿಂದ ತುಂಬ ತೊಂದರೆ ಆಗಿದೆ, ಬಿಡಬೇಕಾದ್ರೆ ತೊಂದರೆ ಆಗಿರುತ್ತೆ, ಇಷ್ಟ ಆಗಲ್ಲ. ಆವಾಗ ನಾವೇನು ಮಾಡ್ತೀವಿ? ಅವಾಯ್ಡ್ ಮಾಡ್ತೀವಿ. ವಿ ಎಸ್ಕೇಪ್, ವಿ ರನ್ ಅವೇ, ವಿ ಜಸ್ಟ್ ನೆಗ್ಲೆಕ್ಟ್, ಉದಾಸೀನ ಮಾಡ್ತೀವಿ. ಇದು ಬಿಡೋದು. ಇದು ನಿನ್ನ ಇಷ್ಟೆಯಿಂದ ಬಿಟ್ಟಿದೆಯಾ. ಆದರೆ ಇನ್ನೂ ಋಣ ಇದೆ, ಋಣ ಕಳೆದಿಲ್ಲ, ಅದಕ್ಕೆ ತಾನು ಅವ್ನು ಬಂದಿರೋದು. ನಾವಾಗ ನಾವೇ ಬಿಟ್ಟರೆ ಮತ್ತೆ ಲೆಕ್ಕ ಮುಗ್ದಿರಲ್ಲ, ಡ್ಯೂ ಇರುತ್ತೆ, ಪುನಃ ನೀವು ಬರಲೇಬೇಕು. ಯು ಹ್ಯಾವ್ ಟು ಗೋ ಥ್ರೂ, ಯು ಹ್ಯಾವ್ ಟು ಟ್ಯಾಕಲ್, ಯು ಹ್ಯಾವ್ ಟು ಫೇಸ್, ಯು ಹ್ಯಾವ್ ಟು ಸಕ್ಸೀಡ್, ಯು ಹ್ಯಾವ್ ಟು ಗೆಟ್ ರಿಡ್ ಆಫ್ ದ್ಯಾಟ್ ಬೈ ಪಾರ್ಟಿಸಿಪೇಷನ್, ಟೋಟಲಿ ಇನ್ ಇನ್ವಾಲ್ವ್ಮೆಂಟ್. ಯು ಕಾಂಟ್ ಜಸ್ಟ್ ಲೀವ್ ದ ರಿಲೇಷನ್ಶಿಪ್ಸ್ ಆ್ಯಂಡ್ ಗೋ ಲೈಕ್ ದ್ಯಾಟ್. ಅದು ಬಂದಿರೋದೇ ನೀನು ಪಾಠ ಕಲಿಸೋಕ್ಕೆ. ನಾವು ಕಲಿಯೋಕ್ಕೆ ತಯಾರಿಲ್ಲ ಅಂತ ಅಹಂಕಾರದಿಂದ ನಮಗೆ ತೊಂದರೆ ಆಗುತ್ತಲ್ಲ ಅಂತ ದೂರ ಇಡ್ತೀವಿ. ಬರೀ ಇದನ್ನೆಲ್ಲ ವಸ್ತುಗಳನ್ನು ದೂರ ಇಡೋದು, ವ್ಯಕ್ತಿಗಳನ್ನು ದೂರ ಇಡೋದು, ಕೆಲವು ವಿಷಯಗಳನ್ನು ಯೋಚನೆ ಮಾಡದೆ ದೂರ ತಳ್ಳೋದು, ಇವೆಲ್ಲ ಏನಾಗುತ್ತೆ? ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಬಿಕಾಸ್ ಇದು ಲೆಕ್ಕ ಇನ್ನೂ ಮುಗಿಸಿಲ್ಲ, ತಿಳ್ಕೊಂಡು ಮುಗಿಸಿಲ್ಲ, ಮಾಡಿ ಮುಗಿಸಿಲ್ಲ, ಕೊಟ್ಟು ಮುಗಿಸಿಲ್ಲ, ಹೇಳಿ ಮುಗಿಸಿಲ್ಲ, ಪ್ರೀತಿಸಿಲ್ಲ, ಇನ್ಕ್ಲೂಡ್ ಮಾಡಿಕೊಂಡಿಲ್ಲ. ಏನಾಗುತ್ತೆ? ಬಿಡ್ಬೋದಾದರೆ ತಾನಾಗ್ತಾನೇ ಕಳಚಿಕೊಳ್ಳುವುದು, ತಾನಾಗ್ತಾನೇ ಎಲೆ ಉದುರೋದು, ತಾನಾಗ್ತಾನೇ ಬಿಟ್ಟು ಹೋಗೋದು ವೈರಾಗ್ಯದಲ್ಲಿ ಮಾತ್ರ. ದಟ್ ಈಸ್ ಕಾಲ್ಡ್ ವೈರಾಗ್ಯ. ವಾಟ್ ಈಸ್ ವೈರಾಗ್ಯ? ವೈರಾಗ್ಯ ವಿವೇಕದಲ್ಲಿ ಆಗುತ್ತೆ. ಯಾರಿಗೆ ವಿವೇಕ, ಜ್ಞಾನ, ಪ್ರಜ್ಞೆ ಇದೆ ಅವರು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಂಡ ತಕ್ಷಣ ಫ್ರೀಡಮ್ ಸಿಗುತ್ತೆ. ದಟ್ ಬಿಡುಗಡೆ. ಅವ್ರಿಗೆ ಇವರು ಬಿಡಬೇಕು ಅಂತಿಲ್ಲ, ಅದಾಗದೇ ಮುಗಿದೋಗುತ್ತೆ. ಅಲ್ಲಿ ಯಾವುದು ರೆಸಿಡ್ಯೂ ಉಳಿಯಲ್ಲ. ಇವಾಗ ನಾವು ಚೂಸ್ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ. ಇಲ್ಲ, ನಮ್ಮ ಜನ್ಮಕ್ಕೂ ಹೊತ್ಕೊಂಡು ಹೋಗ್ತೀವಿ, ನಾವು ಈ ಜನ್ಮದಲ್ಲಿ ತಗೊಳಕ್ಕಾಗಲ್ಲ, ಭಾರ ನಾನು ಮುಂದಿನ ಜನ್ಮದಲ್ಲಿ ಹೊರ್ತೀನಿ, ನಾಳೆ ಮಾಡ್ತೀನಿ ಅಂತ ಎಲ್ಲ ಪ್ರತಿಯೊಂದು ಪೋಸ್ಟ್ಪೋನ್ ಮಾಡ್ದಂಗೆ ಮುಂದಿನ ಜನ್ಮಕ್ಕೂ ಪೋಸ್ಟ್ಪೋನ್ ಮಾಡೋರು ಇದ್ದಾರೆ. ಇನರ್ಷಿಯಾ ಇದ್ದವರು ಮುಗಿಸಲ್ಲ ಲೆಕ್ಕ. ಯಾಕೆಂದರೆ ಫೇಸ್ ಮಾಡೋಕ್ಕೆ ತಾಕತ್ತಿಲ್ಲ ಇದ್ದಾರೆ. ಕೆಲವರು ಏನೇ ಬರಲಿ ನಾನು ಎದುರಿಸ್ಬಿಡ್ತೀನಿ, ಈ ಜನ್ಮಕ್ಕೆ ನಂಗೆ ಸಾಕು, ಮುಗಿಸ್ಬಿಡ್ತೀನಿ ಅನ್ನೋರು ಎದ್ದು ನಿಂತ್ಕೊಳ್ತಾರೆ. ಅದಕ್ಕೆ ಹೆಂಗೆ ಬೇಕೋ ಹಂಗೆ ಇರ್ತಾರೆ. ಅದಾಗದೆ ಉದುರುಕೊಳ್ಳುತ್ತೆ, ಫ್ರೀ ಮಾಡ್ಕೊಳ್ತಾರೆ. ಮುಂದಿನ ಜನ್ಮದಲ್ಲಿ ಉತ್ತಮವಾದ ಜನ್ಮ ಸಿಗುತ್ತೆ, ಇವ್ರು ಯಾರೂ ಇರಲ್ಲ, ಇವ್ರಿಗೆ ಸಪೋರ್ಟ್ ಆಗುವಂಥ ಕ್ಯಾರೆಕ್ಟರ್ಸ್ ಸಿಗುತ್ತೆ, ಮುಂದಕ್ಕೆ ಹೋಗ್ತಾರೆ. ಅಮ್ಮ, ಬಹಳಷ್ಟು ಸತಿ ನಾವು ಮಾತಾಡ್ಬೇಕಾದ್ರೆ ನಿಮ್ ತಂದೆ ತಾಯಿ ಮಾಡಿದ ಪುಣ್ಯನಪ್ಪ ನಿಮ್ಗೆ ಇವತ್ತು ಈ ಕೆಲಸ ಸಿಕ್ಕಿದೆ, ಅಥವಾ ನಿಮ್ ತಂದೆ ತಾಯಿ ಮಾಡಿದ ಪಾಪದಿಂದ ನೀ ಇವತ್ತು ಇಷ್ಟೆಲ್ಲ ಅನುಭವಿಸ್ತಾ ಇದೆಯಪ್ಪ ಕಷ್ಟ ಅಂತ ಅಂತೀವಿ. ಆದ್ರೆ ಈ ತಂದೆ ತಾಯಿ ಮಾಡಿದ ಪಾಪ ಅಥವಾ ಪುಣ್ಯ ಮಕ್ಕಳಿಗೆ ಬರೋ ಚಾನ್ಸಸ್ ಇದೆಯಾ? ಬರುತ್ತಾ? ಇದು ಈ ಕರ್ಮ ಥಿಯರಿ ತಿಳ್ಕೊಬೇಕಾದ್ರೆ ಸ್ವಲ್ಪ ಆಳವಾಗಿ ಹೋಗಬೇಕು. ಬರೀ ಮಾತಲ್ಲೇ ನಾವು ಇಲ್ಲದೇ ಇರೋ ಅದು ವಿಚಾರಗಳನ್ನು ಅಸ್ಯೂಮ್ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿರ್ತೀವಿ. ಆಮೇಲೆ ಕೆಲವು ಮಾತು ಆಡಿ ಅದೇ ಒಂದು ಅರ್ಥ ತೊಗೊಂಡ್ಬಿಟ್ಟಿರುತ್ತೆ. ಹಾಗಲ್ಲ ಅದು. ಈಗ 100ರಲ್ಲಿ 25 ಮಾತ್ರ ಪೇರೆಂಟ್ಸಿಂದ ಬಂದಿರೋದು ನಮಗೆ ಗುಣಗಳು. ಆಮೇಲೆ ಫಿಸಿಕಲ್ ಫೀಚರ್ಸ್, ಈವನ್ ಫಿಸಿಕಲ್ ಫೀಚರ್ಸ್ ಅಪ್ಪ ಅಮ್ಮನಿಂದ ಬಂದಿರೋದು. ಅಪ್ಪನ ಥರ ಅಥವಾ ಅಮ್ಮನ ಥರ ಅಥವಾ ಇಬ್ಬರ ಥರನೂ ಸೇರಿ ಆ ಥರ ನಮ್ಮದು ಹಿಂದೆದ್ದು ಎಲ್ಲ ಸೇರಿ ಒಂದು ಸ್ಟ್ರಕ್ಚರ್ ಬರುತ್ತಲ್ಲ, 25% ಮಾತ್ರ ಅವ್ರ ಗುಣಗಳು ನಮಗೆ ಬಂದಿರುತ್ತೆ. ಹೆರಿಡಿಟ್ರಿ ಅಂತ ಹೇಳ್ತಾರೆ. ಇನ್ನೊಂದು 25 ನಮ್ಮ ಜೀವನದಲ್ಲಿ ಕೌಂಟ್ ಆಗೋದು ನಾವೇ ಮಾಡಿದಂಥ ಸ್ವಯಂಕೃತ ಕರ್ಮದ ಮೇಲೆ ನಮ್ಮದು 25% ಡಿಸೈಡ್ ಆಗುತ್ತೆ. ಇನ್ನೊಂದು 25 ಹುಟ್ಟಿದ ಮೇಲೆ ಬುದ್ಧಿ ಬಂದಾಗಿಂದ ವಾತಾವರಣ ನಮ್ಮ ಮೇಲೆ ಏನು ಪರಿಣಾಮ ಬೀರಿದೆ, ಅದರಲ್ಲಿ ನಾವು ಯಾವ ರೀತಿ ನಮ್ಮ ಕ್ಯಾರೆಕ್ಟರು, ಬಿಹೇವಿಯರು ಎಲ್ಲನೂ ಸಪೋರ್ಟ್ ಆಗಿದೆ, ಏನು ಸಿಕ್ಕಿದೆ ನಮಗೆ ಬೆಳೆಯೋಕ್ಕೆ, ಅದರ ಮೇಲೂ ಡಿಪೆಂಡ್ ಆಗುತ್ತೆ. 25 ಪೇರೆಂಟ್ಸ್, 25 ಸ್ವಯಂಕೃತ, 25 ಎನ್ವೈರ್ಮೆಂಟ್. ಲಾಸ್ಟ್ 25 ಈಸ್ ಆಲ್ವೇಸ್ ಗ್ರೇಸ್. ದಟ್ 25 ನಾವು ನಿಜವಾಗ್ಲೂ ಕರೆಕ್ಟಾಗಿ ವಿವೇಕದಲ್ಲಿ ಇದ್ದುಬಿಟ್ರೆ ದ 25 ಈಸ್ ಈಕ್ವಲ್ ಟು ದಿ 75. ಇಟ್ ರಿಮೂವ್ಸ್ ಆಲ್ ದಿ ಕರ್ಮ, ನೆಗೆಟಿವ್ ಕರ್ಮ. ದ 25 ಭಾಳ ಮುಖ್ಯ
ಹೇಗೆ ಆ ಪರಮಾತ್ಮನ ಕೈಲಿದೆ, ಪರಮಾತ್ಮನ ಯೋಗದಲ್ಲಿದೆ, ಅವನ ಜೊತೆಗಿದ್ದಾಗ ನಾವು ಜೀವನನ ಅರ್ಥ ಮಾಡಿಕೊಂಡಾಗ ಆ 25 ಮಾತ್ರ 100% ಇದ್ಬಿಡಬೇಕು ನಾವು. ಅದರಿಂದ 25% ಮಾತ್ರ ನಾವು ಪೇರೆಂಟ್ಸಿಂದ ಬರೋದು. ಆಮೇಲೆ ಇನ್ನೊಂದು ಕೇಳಿದ್ರೆ ಅವರು ಪುಣ್ಯ ಪಾಪಗಳು ಅಂತ. ತಂದೆ ತಾಯಿ ಅಂದಾಗ ನಮಗೆ ಈ ಜನ್ಮದಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿ ಅಂತಲೇ ಅಲ್ಲ, ನಾವು ಎಷ್ಟು ಜನ್ಮ ತಗೊಂಡಿದ್ದೀವಿ, ಇದು ಬಹಳ ಶಾರ್ಟ್ ಪೀರಿಯಡ್. ಇದು ಒಂದು ದೊಡ್ಡ ಪ್ರಾಸೆಸ್ ಲೈಫ್ ಅನ್ನೋದು, ದೊಡ್ಡ ಜರ್ನಿ, ನಾನ್ ಎಂಡಿಂಗ್ ಜರ್ನಿ. ಎಷ್ಟು ಜನ್ಮಗಳಾಗಿದೆ, ಎಷ್ಟು ಸತ ನಾವು ಹುಟ್ಟಿದ್ದೀವಿ, ಎಷ್ಟು ಯೋನಿಗಳಲ್ಲಿ ಬಂದಿದ್ದೀವಿ, ಸಹಸ್ರಾರು ಯೋನಿಗಳಲ್ಲಿ ಬಂದಿದ್ದೀವಿ ಗೊತ್ತಿಲ್ಲ. ಪ್ರತಿ ಸತಿನೂ ಕೂಡ ನಾವು ಎಷ್ಟು ಮಕ್ಕಳಿಗೆ ತಂದೆ ತಾಯಿ ಆಗಿದ್ದೀವಿ ಗೊತ್ತಿಲ್ಲ. ಹೀಗೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ವೋ, ಏನೇನು ಪಡ್ಕೊಂಡಿದ್ವೋ, ಪುಣ್ಯ ಪಾಪಗಳನ್ನು ಮಾಡಿದ್ವೋ, ಅದೇ ನಮ್ಮ ತಂದೆ ತಾಯಿ. ಆ ತಂದೆ ತಾಯಿಯ ಈಗ ನಾವಿರೋದು, ನಾವು ನಮ್ಮ ಮಕ್ಕಳೇ. ಈಗ ನಮ್ಮ ಜನ್ಮ ಏನಿದೆ, ಹೋದ ಜನ್ಮದಲ್ಲಿ ಏನು ಜನ್ಮ ಇತ್ತು, ಆ ಜನ್ಮದಲ್ಲಿ ಏನಿತ್ತೋ ಅದೇ ನಮ್ಮ ಪುಣ್ಯ ಪಾಪಗಳು ಇವತ್ತು ಬಂದಿರೋದು ನಮ್ಮ ತಂದೆ ತಾಯಿ. ಅಂದರೆ ಅವರು ನಮ್ಮ ತಂದೆ ತಾಯಿ. ಹಾಗೆ ನಾವು ಎಷ್ಟೋ ತಂದೆ ತಾಯಿಗಳಿಂದ ಬಂದದ್ದಲ್ವ ಇದು ಈ ದೇಹ. ಅದರಿಂದ ನಾವು ಪಿತೃಗಳು ಅಂತ ಹೇಳಿದಾಗ ಯಾರೂ ಅಲ್ಲ ಅವರು, ನಮ್ಮ ಜನ್ಮನೇ ಕಂಟಿನ್ಯೂ ಆಗ್ತಾ ಇದೆ, ನಮ್ಮ ಪಾಪ ಪುಣ್ಯಗಳೇ ಕಂಟಿನ್ಯೂ ಆಗ್ತಾ ಇದೆ. ನೀವು ಲಿಟ್ರಲಿ ಮೀನಿಂಗ್ ಆಗಿ ಹೆತ್ತ ತಂದೆ ತಾಯಿಗಳು ಅಂತ ಅಲ್ಲ, ಹೆತ್ತ ತಂದೆ ತಾಯಿಗಳು ಕೇವಲ ಕೆಲವು ಮಾತ್ರ. ಆದರೆ ಅವರು ಪುಣ್ಯ ಪಾಪ ಅಂದಾಗ ಅವರು ಅಂದರೆ ಇವಾಗ ಇರೋರಲ್ಲ ಅಥವಾ ಸತ್ತಿರೋರಲ್ಲ, ನಾವೇ ಹಿಂದಿನ ಜನ್ಮದಲ್ಲಿ ಏನಾಗಿದೆಯೋ ನಮ್ಮ ತಂದೆ ಅದು, ನಮ್ಮ ತಾಯಿ ಅದು. ಆ ಪೇರೆಂಟಲ್ಲಿ ನಮ್ಮಲ್ಲಿ ಏನು ಮಾಡಿದ್ವೋ ಅದು. ಹುಟ್ಟದ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯಾದಿಗಳು ಅಥವಾ ದೊಡ್ಡವರಾದ್ಮೇಲೆ ದಾಯಾದಿಗಳು, ಈ ತರದ ಮಾತು ನಾವು ಬಹಳಷ್ಟು ಸತಿ ಕೇಳ್ತೀವಿ ಅಮ್ಮ. ಚಿಕ್ಕಂದಿನಲ್ಲಿ ಇರುವಂತಹ ಬಾಂಧವ್ಯ ಆಗಿರಬಹುದು, ಸಂಬಂಧಗಳಾಗಿರ್ಬಹುದು, ದೊಡ್ಡವರಾದ್ಮೇಲೆ ದ್ವೇಷವಾಗಿ ತಿರುಕೊಳ್ಳುತ್ತೆ ಅಥವಾ ದ್ವೇಷಕ್ಕೆ ತಿರುಗುತ್ತೆ ಅಥವಾ ದ್ವೇಷವಾಗಿ ಪರಿಣಮಿಸೋ ಬಿಡುತ್ತೆ. ಅದು ಯಾಕೆ ಆಗುತ್ತೆ ಈ ತರ? ಇದು ಬಹಳ ಲಿಮಿಟೆಡ್ ಸರ್ಕಲ್ನಲ್ಲಿ ಹೀಗಾಗೋದು. ನಾವು ಪ್ರಪಂಚದಲ್ಲಿ ಯಾರ್ಯಾರನ್ನೋ ದ್ವೇಷ ಮಾಡಲ್ಲ, ಯಾರ್ಯಾರನ್ನೋ ಪ್ರೀತಿನೂ ಮಾಡಲ್ಲ. ಆ ಪ್ರೀತಿ ದ್ವೇಷ ಎರಡೂ ಬರೋದು ನಮ್ಮ ಕರ್ಮದಿಂದ ನಮ್ಮ ಸುತ್ತ ಹೆಣ್ಕೊಂಡಿರುತ್ತಲ್ಲ, ಆ ಸಂಸಾರ ಸಂಬಂಧ, ರಿಲೇಟಿವ್ಸ್ ಅಂತಿರಲ್ಲ, ರಕ್ತ ಸಂಬಂಧ ಅಂತ ಒಂದು ಫ್ಯಾಮಿಲಿ ಅಂತೀವಲ್ಲ, ಅಲ್ಲೇ ಇವೆಲ್ಲ ಬರೋದು. ಅಲ್ಲಿ ಮೋಹ ಬರೋದು. ಸಂಸಾರ ಬಂದಿರೋದೇನೆ ನಮ್ಮ ಹತ್ರ ಮಾಡಿ ಜನಗಳನ್ನು, ನಾವು ಯಾರನ್ನು ದೂರ ಇಟ್ಟಿದ್ವೋ, ಯಾರನ್ನು ದ್ವೇಷಿಸಿದ್ವೋ, ಯಾರನ್ನು ಬೇಡ ಅಂತ ಇಟ್ಟಿದ್ವೋ, ಲೆಕ್ಕ ಉಳಿಸ್ಕೊಂಡಿದ್ವೋ, ಸಾಲ ಇಟ್ಕೊಂಡಿದ್ವೋ, ಅವರೆಲ್ಲರೂ ಕೂಡ ಸಾಲ ತೀರ್ಸೋಕ್ಕೆ, ಇಸ್ಕೊಳ್ಳೋಕ್ಕೋ ಕೊಡೋಕ್ಕೋ ಒಂದು ನೆಪದಲ್ಲಿ ಬೇರೆ ಬೇರೆ ರೂಪ ತಗೊಂಡು ಬಂದಿದ್ದಾರೆ. ಇವನ್ ತಂದೆ ತಾಯಿಗಳು ಅಷ್ಟೆ, ತಂದೆ ತಾಯಿಗಳಿಗೆ ಮಕ್ಕಳು ಅಷ್ಟೆ. ಏನೋ ಋಣಾನು ಸಂಬಂಧದಿಂದ ತಂದೆ ತಾಯಿಯಾಗಿ ಬಂದು ಈ ಭೂಮಿ ಮೇಲೆ ಬಂದಮೇಲೆ ಅಣ್ಣ ತಮ್ಮಂದರು ಅಕ್ಕ ತಂಗೀರಾಗಿ ಹುಟ್ಟಿ, ಆಮೇಲೆ ಎಲ್ಲ ಸಂಸಾರದಲ್ಲಿ ಎಲ್ಲ ರಿಲೇಟಿವ್ಸು, ಎಲ್ಲ ಬಂಧು ಬಾಂಧವರೆಲ್ಲರೂ ಸೇರಿಕೊಳ್ತಾರಲ್ಲ, ಇಷ್ಟೂ ಕರ್ಮ ಇರೋರೇನೆ. ಇನ್ನರ್ ಸರ್ಕಲ್, ಔಟರ್ ಸರ್ಕಲ್, ಇನ್ನೊಂದು ಸರ್ಕಲ್, ಮತ್ತೊಂದು ಸರ್ಕಲ್ ಹಾಕಿದ್ರೂ ರಿಲೇಟಿವ್ಸು ನಮ್ಮ ಫ್ಯಾಮಿಲಿ ಅಂತ ಕರಿತೀರಲ್ಲ, ಆಮೇಲೆ ಕುಲ ಅಂತ ಕರಿತೀರ, ಗೋತ್ರದವರು ಅಂತ, ಆ ಥರ ಹಬ್ಕೊಂಡಿದೆ, ನಾವೇ ಮಾಡ್ಕೊಂಡಿರೋದು. ಇದೆಲ್ಲ ಋಣಾನುಬಂಧದಿಂದ ಆಗಿರೋದು. ಇವ್ರ ಹತ್ರ ಎಷ್ಟು ಕ್ಲೋಸ್ ಆಗಿರ್ತೀರಾ, ಸೆಕೆಂಡ್ ಸರ್ಕಲ್ನಲ್ಲಿ ಅಷ್ಟು ಕ್ಲೋಸ್ ಆಗಿರಲ್ಲ. ಆ ಥರ ಸರ್ಕಮ್ಸ್ಟೆನ್ಸಸ್ ಬರಲ್ಲ. ಇನ್ನೊಂದು ಸ್ವಲ್ಪ ಜನದ ಹತ್ರ ಇನ್ನೂ ಬರಲ್ಲ, ದೂರ ದೂರ ಇಟ್ಟಿರ್ತೀರ, ಫಂಕ್ಷನ್ಗೆ ಮಾತ್ರ ಬರ್ತಾರೆ. ಇನ್ನು ಕೆಲವರು ಹಲೋ ಅಂತಾರೆ, ಕೆಲವರು ಇದ್ದಾರೆ ಅಂತ ಫೋಟೋಲ್ಲಿ ಗೊತ್ತಿರುತ್ತೆ, ಬರಲ್ಲ. ಈ ಥರ ನೀವೇ ನೋಡಿದ್ದೀರಾ ಸಂಸಾರದಲ್ಲಿ. ಋಣ ಎಷ್ಟು ಜಾಸ್ತಿ ಇದ್ದವರೆಲ್ಲ ಹತ್ತಿರ ಇರ್ತಾರೆ. ಹತ್ತಿರ ಇರೋದು ಕೂಡ ನಾವು ಕೇಳ್ಕೊಂಡು ಬಂದಿರೋದು, ನಾವು ಹೇಳ್ಕೊಂಡು ಬಂದಿರೋದು, ಕೊಡಕ್ಕೆ ಬಂದಿರೋದು, ತೊಗೊಳಕ್ಕೆ ಬಂದಿರೋರೇ ಆಗಿರ್ತಾರೆ. ಆದರೆ ಯಾವಾಗ ನಾವು ದಾಯಾದಿಗಳು ಅಂದ್ಬಿಡ್ತೀವಿ, ಇದು ಕೂಡ ನಮ್ಮ ಒಂದು ಪೂರ್ವಾರ್ಜಿತವಾದ ಒಂದು ಆಸ್ತಿ ಏನಾದರೂ ಇದ್ದರೆ ಅದನ್ನು ಹಂಚ್ಕೊಳ್ಳೋಕ್ಕೆ ಗಲಾಟೆಗಳು, ಜಗಳಗಳು ಆಗುತ್ತೆ. ತಂದೆ ತಾಯಿಗಳು ಬೇಕಾದಷ್ಟು ದುಡ್ಡು ಇಟ್ಕೊಂಡಿದ್ರು ಮಕ್ಕಳಲ್ಲಿ ಜಗಳ ಕದನಗಳು ಬರುತ್ತೆ. ಇದೆಲ್ಲ ಅಂದರೆ ನ್ಯಾಚುರಲ್. ಇದು ಹೊರಗಡೆ ಯಾವ ರೀತಿ ಪಾಲಿಟಿಕ್ಸ್ ನಡೀತಾ ಇದೆ ಹಾಗೆ ಮನೆಯಲ್ಲೂ ನಡೆಯೋದ್ರಿಂದ ಅದು ಬೇರೆ ವಿಚಾರ. ಆದರೆ ನಾವು ತಿಳ್ಕೋಬೇಕು, ಎಲ್ಲಿ ನಾವು ಸಣ್ಣ ಸಂಸಾರದಲ್ಲಿ ಇರ್ತೀವೋ ಅಲ್ಲಿವರೆಗೂ ನಮಗೆ ಈ ಬಂಧನದಲ್ಲಿ ಬಿಡುಗಡೆ ಇಲ್ಲ. ಇದು ಬಂಧನ. ಇದು
ಇದು ಆತ್ಮಕ್ಕೆ ಸಂಬಂಧಪಟ್ಟಿಲ್ಲ, ಇದು ರಕ್ತ ಸಂಬಂಧಕ್ಕೆ, ಇದು ಋಣಕ್ಕೆ ಬಿದ್ದಿರೋದು, ಇದು ಮೋಹಕ್ಕೆ ತಗಲ್ಕೊಂಡಿರೋದು, ಇದು ಬೇರೆ ಗತಿ ಇಲ್ಲ, ಇವರೇ ಇರೋದು ಆ ಥರ. ಹೀಗಿದ್ದಾಗ ನಮಗೆ ಅದರ ಬಗ್ಗೆ ಅರಿವಿರಲ್ಲ, ಜ್ಞಾನ ಇರಲ್ಲ. ಆವಾಗ ಪದೇ 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 ಮೋಹದಲ್ಲಿ ಸಿಕ್ಕಾಕ್ಕೊಂಡು ಒಬ್ರಿಗೊಬ್ಬರು ಎಕ್ಸ್ಪೆಕ್ಟ್ ಮಾಡಿಕೊಂಡು ಹಾಗೆ ಮಾಡಿ ಮತ್ತೆ ಇನ್ನೊಂದು ಜನ್ಮಕ್ಕೆ ಏನು ಬೇಕೋ ಅದನ್ನು ಸಾಕಷ್ಟು ಕುಕ್ ಮಾಡ್ಕೊಂಡು ಇಟ್ಕೊಳ್ತೀವಿ. ಬುದ್ಧಿ ತೊಗೊಂಡು ಹೋಗೋಕ್ಕೆ ಕರ್ಮ ಮಾಡಿಟ್ಕೊಳ್ತೀವಿ. ಈ ಬಿಡುಗಡೆನೇ ಇಲ್ಲ. ಯಾವಾಗ ನೋಡಿದ್ರು ದ್ವೇಷ, ಆವೇಶ, ರೋಷ, ಕೋಪ, ಪ್ರಾಬ್ಲಮ್ಸು, ಜಗಳ ಇದೆಲ್ಲ ಯಾಕೆ ಆಗ್ತಾ ಇದೆ? ಬೇಕಾದವ್ರ ಹತ್ರನೇ ಆಗೋದು. ಬೀದಿಲಿ ಹೋಗೋರ ಹತ್ರ ನೀವು ಮಾಡಲ್ಲ. ನಿಮ್ಮ ಪ್ರಾಬ್ಲಮ್ಮೇ ಅಪ್ಪ ಅಮ್ಮ, ಪ್ರಾಬ್ಲಮ್ಮೇ ಅಕ್ಕ ತಂಗಿ, ಪ್ರಾಬ್ಲಮ್ಮೇ ನಿಮ್ಮ ಅಕ್ಕಪಕ್ಕದವರು, ಮನೆ ಹತ್ರ ಬರೋರು ಎಲ್ಲರೂ. ಯಾಕೆ ಹಿಂಗಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಪರೀಕ್ಷೆ. ನೀವು ಅದು ಹಿಂದೆ ಕೊಟ್ಟಿಲ್ದಿರೋರೆಲ್ಲ ಬಂದಿರ್ತಾರಲ್ಲ ಸುತ್ತ, ಇವಾಗ ಕೊಡೋಕ್ಕೆ ತಯಾರಿಲ್ಲ. ಈಗಲೂ ದ್ವೇಷ ಅದನ್ನು ಕಂಟಿನ್ಯೂ ಆಗ್ತಾಯಿದೆ, ಮೋಹ ಕಂಟಿನ್ಯೂ ಆಗ್ತಾಯಿದೆ. ಇಲ್ಲಿ ಯಾರು ಜಾಗೃತರಾಗ್ತಾರೋ ಅವರು ಆ ಮೋಹದಿಂದ ಹೊರಗೆ ಬಂದಿದ್ದರೆ ಪ್ರೀತಿಸಿ ಲೆಕ್ಕನ ತೀರಿಸ್ಬಿಡ್ತಾರೆ. ಕೊಟ್ಟುಬಿಟ್ಟು ಅಪೇಕ್ಷೆ ಪಡೆದೇ ಲೆಕ್ಕ ತೀರಿಸ್ಬಿಡ್ತಾರೆ. ಮುಗಿಸ್ಬಿಡಬೇಕು, ಅದಕ್ಕೆ ಬರೋದು. ಜಗಳ ಬರೋದು ಯಾಕೆ, ಕದನ ಬರೋದು ಯಾಕೆ? ನೀವು ಆರ್ ಕಂಟಿನ್ಯೂಯಿಂಗ್ ಜಗಳ ಮೊನ್ನೆ ಆಗಿದ್ದು ಇವತ್ತು ಕಂಟಿನ್ಯೂ ಆಗ್ತಾಯಿದೆ. ಆಯಾ ಸಂದರ್ಭಕ್ಕೆ ಸರಿಯಾಗಿ ಅವರವ್ರು ಅಲ್ಲಲ್ಲಿ ಬಂದು ಜಗಳ ಕಂಟಿನ್ಯೂ ಆಗ್ತಾಯಿದೆ, ದ್ವೇಷ ಕಂಟಿನ್ಯೂ ಆಗ್ತಾಯಿದೆ. ಅದೇ ನೇಚರ್ ನಿಮ್ಮಲ್ಲಿ ಕಂಟಿನ್ಯೂ ಆಗ್ತಾಯಿದೆ. ಅವರು ಬಂದರೆ ಒಳಗಡೆ ಬೆಂಕಿ ಹತ್ಕೊಳ್ಳುತ್ತೆ. ಯಾಕೆಂದರೆ ಅದು ಹೋದ ಜನ್ಮದಿಂದ ಬೆಂಕಿ ಹತ್ಕೊಂಡಿದ್ದು, ಜನ್ಮಕ್ಕೆ ಹತ್ತಿದ್ದದು ಬಿಡಲ್ಲ. ಸತ್ರು ಕೂಡ ಅವ್ರನ್ನ ಬೈಕೊಂಡೇ ಸಾಯ್ತೀರಿ. ಯಾಕೆಂದರೆ ಮುಂದಿನ ಜನ್ಮದಲ್ಲಿ ಮತ್ತೆ ಅವ್ರ ಜೊತೆ ಬರೋಕ್ಕೆ. ಈ ಒಂದು ವ್ಯೂಹದಲ್ಲಿ ಸಿಕ್ಕಾಕೊಂಡಿರೋರು ಮಾತ್ರ, ಕರ್ಮಚಕ್ರದಲ್ಲಿ ಸಿಕ್ಕಾಕೊಂಡಿರೋರು ಮಾತ್ರ ಅವ್ರಿಗೆ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಕೆಲವು ಸರ್ಕಮ್ಸ್ಟೆನ್ಸಸ್ಸು ಇನ್ನೂ ಲೋವರ್ ಲೆವೆಲ್ನಲ್ಲಿ ಹುಟ್ಟುತ್ತಾರೆ. ಯಾರು ಕೊಲೆ ಮಾಡಿದ್ರು, ಜಗಳ ಮಾಡಿದ್ರು, ಅಥವಾ ಋಣ ಇಟ್ಕೊಂಡು ಸತ್ತರೆ ಇನ್ನೂ ಕೀಳು ಜನ್ಮದಲ್ಲಿ ಹುಟ್ಟಿ ಮತ್ತೆ ತೀರಿಸ್ಕೊಳ್ಳೋಕೆ ಅವರವರೇ ಬರ್ತಾರೆ, ಬೇರೆಯವ್ರು ಬರೋಕ್ಕಾಗಲ್ಲ. ಯಾವಾಗ ನಿಮಗೆ ಈ ಲಿಮಿಟೇಷನ್ನಿಂದ ಹೊರಗಡೆ ಬರ್ತೀರಾ, ಸ್ಪಿರಿಚುಯಾಲಿಟಿಗೆ ಬರ್ತೀರಾ, ಪ್ರಪಂಚನೇ ಒಂದು ಮನೆ ಆಗುತ್ತೆ, ಪ್ರಪಂಚನೇ ನಿಮಗೆ ಒಂದು ಸಂಸಾರ ಆಗುತ್ತೆ. ಎಲ್ಲರನ್ನೂ ಪ್ರೀತಿಸೋಕ್ಕೆ ಶುರು ಮಾಡ್ತೀರಾ. ನಿಸ್ವಾರ್ಥವಾದ ಪ್ರೇಮದಲ್ಲಿ ಈ ಸಂಸಾರವನ್ನು ಗೆಲ್ತೀರಾ. ಹೀಗೆ ಬುದ್ಧನೂ ಮಾಡಿದ್ದು, ಮಹಾವೀರನೂ ಮಾಡಿದ್ದು. ಅವ್ರಿಗೂ ಒಂದು ಸಂಸಾರ ಇತ್ತು, 4 ಜನ ಇದ್ದರು. ಅದನ್ನು ಬಿಟ್ಟು ಪ್ರಪಂಚನೇ ನಂದು, ಪ್ರಪಂಚಕ್ಕೆ ನಾನು ತಂದೆ ತಾಯಿ, ಎಲ್ಲರೂ ನನ್ನ ಮಕ್ಕಳು, ಇಡೀ ಪ್ರಪಂಚದ ಸಮಸ್ಯೆಗೆ ನಾನು ಕಾರಣ, ನಾನು ಜವಾಬ್ದಾರಿಯಿಂದ ನಿಂತ್ಕೊಳ್ಳಿಲ್ವಾ? ಹಾಗೆ ಪ್ರಪಂಚಕ್ಕೆ ತಂದೆ ತಾಯಿ ಆದರು ಅವರು. ಅದಾಗೋದೇ ಅಹಂ ಬ್ರಹ್ಮಾಸ್ಮಿ ತತ್ವ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಅಂತಾರೆ. ಹೀಗಿರ್ಬೇಕಾದ್ರೆ ಈ ಹೆವೆನ್ ಅಲ್ಲಿ ಮೇಡ್ ಆಗಿರುವಂತಹ, ಅಂದ್ರೆ ಹೆವೆನ್ ಅಲ್ಲಿ ಮ್ಯಾಚ್ ಮೇಕಿಂಗ್ ಆಗಿರುವಂತಹ ಮ್ಯಾರೇಜಸ್ ಅಲ್ಲೇ ಬಹಳಷ್ಟು ಜಗಳ ಭೂಮಿ ಮೇಲಾಗತ್ತೆ. ಯಾಕೆ? ಬರೀ ಒಂದು ಸ್ಟೇಟ್ಮೆಂಟ್ನ ಡಿಫೈನ್ ಮಾಡೋಕ್ಕಾಗಲ್ಲ. ವಾಟ್ ಈಸ್ ಮ್ಯಾರೇಜ್ ಆ್ಯಂಡ್ ವಾಟ್ ಈಸ್ ಹೆವೆನ್? ವೇರ್ ಈಸ್ ಹೆವೆನ್ ಆ್ಯಂಡ್ ವಾಟ್ ಈಸ್ ಮ್ಯಾರೇಜ್? ಮ್ಯಾರೇಜ್ ಅಂದ ತಕ್ಷಣ ನಿನ್ನೆ ಅದೇ ಹೇಳ್ತಾ ಇದ್ದೆ ನಾನು, ಎಲ್ಲ ಮಂಟಪ ಕಟ್ಟಿ ಅಲಂಕಾರ ಮಾಡಿಕೊಂಡು ವಾದ್ಯಗಳು, ಮಂತ್ರಗಳು, ಘೋಷ, ಜನ ಬರೋದು, ಊಟ ಮಾಡೋದು, ತಾಳಿ ಕಟ್ಟೋದು, ಇಷ್ಟೇ ನಮ್ಮ ಮದುವೆ. ದಿಸ್ ಈಸ್ ನಾಟ್ ಮ್ಯಾರೇಜ್. ದಿಸ್ ಸೆಲೆಬ್ರೇಷನ್ ಈಸ್ ನಾಟ್ ಮ್ಯಾರೇಜ್. ಇಟ್ ಲುಕ್ಸ್ ಲೈಕ್ ಮ್ಯಾರೇಜ್. ನಾವೇ ಮಾಡ್ಕೊಂಡಿರೋದು. ಜನಗಳಿಗೆ ಒಂದು ಸಾಕ್ಷಿಯಾಗಿ ಏನಾದ್ರು ಒಂದು ನಡಿಬೇಕಲ್ಲ, ಅದೆಲ್ಲ ಒಂದು ಖುಷಿ ಪಡಬೇಕಲ್ಲ, ಆನಂದವಾಗಿ ಎಲ್ಲರನ್ನೂ ಕರಿಬೇಕಲ್ಲ, ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಇನ್ಮೇಲಿಂದ ನಮ್ಮ ತಂಟೆಗೆ ಯಾರೂ ಬರಬೇಡಿ, ನಾವಿಬ್ಬರು ಗಂಡ ಹೆಂಡತಿ ಅಂತ ಒಂದು ಸಂಸಾರ ಮಾಡ್ತೀವಿ ಅಂತ ಡಿಕ್ಲರೇಷನ್. ದಟ್ಸ್ ಇಟ್. ಈವನ್ ಒಂದು ಸೈನ್ ಮಾಡೋದು ಕೂಡ ಪೇಪರ್ನಲ್ಲಿ ಡೈವರ್ಸ್ ಆ್ಯಂಡ್ ಆಲ್ ದೀಸ್ ಆರ್ ಫಾರ್ಮ್ಯಾಲಿಟಿ. ಇಟ್ಸ್ ನಾಟ್ ಮ್ಯಾರೇಜ್. ತಾಳಿ ಕಟ್ಟೋದು ಮದುವೆ ಅಲ್ಲ, ಅದು ಮದುವೆ ಅಲ್ಲ. ಆ್ಯಕ್ಚುಲಿ ಮದುವೆ ಯಾವಾಗುತ್ತೆ? ಮದುವೆ ಆದಮೇಲೆ, ಇದು ಶುರು ಆದಮೇಲೆ. ಇದು ಬೇಕು, ಇಲ್ಲ ಅಂತಲ್ಲ. ಇದು ನಿಮ್ಮಿಬ್ಬರನ್ನ ಒಟ್ಟಿಗೆ ಕರ್ಕೊಂಡು ಬರೋಕ್ಕೆ ಬೇಕು, 2 ಫ್ಯಾಮಿಲಿ ಒಟ್ಟಿಗೆ ಬರೋಕ್ಕೆ ಬೇಕು, ಒಂದು ಕಲ್ಚರ್ ಮುಂದುವರಿಯೋಕ್ಕೆ ಬೇಕು, ಸಂಸ್ಕಾರ ಮುಂದುವರಿಯೋಕ್ಕೆ ಬೇಕು, ಒಂದು ಮಗು ಹುಟ್ಟಕ್ಕೆ ಬೇಕು. ಫಾರ್ ಪ್ರೋಜನಿ ಯು ನೀಡ್ ಇಟ್. ಆದರೆ ಯಾವಾಗ ಅದು ಮದುವೆ ಆಗುತ್ತೆ? ದೇಹದ ಆಕರ್ಷಣೆ, ಮನಸ್ಸಿನ ಆಕರ್ಷಣೆ, ಬುದ್ಧಿಯಲ್ಲಿ ಒಬ್ರಿಗೊಬ್ಬರು ಹೊಂದ್ಕೊಂಡು ಹೋಗೋದು, ಅರ್ಥ ಮಾಡ್ಕೊಳ್ಳೋದು, ಕಲಿಯೋದು, ಬಿಡೋದು ಎಲ್ಲ ಕಲಿತ ಮೇಲೆ ಒಂದು ಸ್ಪಿರಿಚುವಲ್ ಲೆವೆಲ್ನಲ್ಲಿ ದ ಸ್ಪಿರಿಟ್ ವಾಂಟ್ಸ್ ಟು ಬಿ ಟುಗೆದರ್. ದೆನ್ ದ ಮ್ಯಾರೇಜ್ ವಿಲ್ ಹ್ಯಾಪನ್. ದ್ಯಾಟ್ ಈಸ್ ದಿ ಹೆವೆನ್. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಈಸ್ ಅದು ನಮ್ಮ ಮಂತ್ರದಲ್ಲಿ ಬರುತ್ತೆ. ಮಂತ್ರದಲ್ಲೆಲ್ಲ ಇದು ಬರುತ್ತೆ. ನಾನು ನಿನಗೆ ಜನ್ಮಾಂತರಕ್ಕೂ ನೀನು ಕೈ ಬಿಡಲ್ಲ.
ನಾನು ನಿನ್ನನ್ನು ನೋಡ್ಕೊಳ್ತೀನಿ, ನಾನು ಕಾಪಾಡ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ. ಈ ಮಂತ್ರ ಎಲ್ಲ ಯಾಕೆ ಹೇಳ್ತಾರೆ ಅಂದರೆ, ಇದು ಬಿಟ್ಟು ಹೋಗೋದಲ್ಲ, ಸಮ್ಯಕ್ ಬಂದ, ಇದು ಸಂಬಂಧ ಗಟ್ಟಿಯಾಗಲಿ ಅಂತ. ಮಿಕ್ಕಿದೆಲ್ಲನೂ ಕೂಡ ಇಟ್ ಈಸ್ ಪೂರಕವಾಗಿ ಅದಕ್ಕೆ ಬೇಕೋ ಸಪೋರ್ಟಿಂಗ್ ಆಗಿ ಒಂದು ವಸ್ತುಗಳಿಂದ, ಮಂಗಳ ದ್ರವ್ಯಗಳಿಂದ, ಮಂಗಳವಾದ್ಯಗಳಿಂದ, ಮಂತ್ರ ಘೋಷಣೆಯಿಂದ ನಾವೊಂದು ಡಿಕ್ಲೇರ್ ಮಾಡ್ತೀವಿ, ನಾವಿಬ್ಬರು ಜೊತೆಯಲ್ಲಿ ಇರ್ತೀವಿ ಅಂತಲ್ವಾ. ಇದ್ದೇನು ಮಾಡ್ತೀರಾ, ಮಕ್ಕಳನ್ನ ಹೆತ್ತಾಯಿತು, ಇದ್ದೇನು ಮಾಡ್ತೀರಾ, ಆಗಲ್ಲಪ್ಪ ಅಂತ ಬರೋದಲ್ಲ. ನಾವು ಸ್ಪಿರಿಚುವಲ್ಲಲ್ಲಿ ಒಂದಾಗಿ ಇಬ್ಬರೂ ಸಾಧನೆ ಮಾಡಿ ಸಂಸಾರ ಅರ್ಥ ಮಾಡಿಕೊಂಡು ಎಲ್ಲ ಒಬ್ರಿಗೊಬ್ಬರು ವ್ಯಾಮೋಹವನ್ನು ಬಿಟ್ಟು ನಿಜವಾದ ಪ್ರೀತಿ ಹುಟ್ಟತ್ತಲ್ಲ, ಅನ್ಕಂಡೀಷನಲ್ ಲವ್. ಆಗ ದಟ್ ಈಸ್ ದಿ ಹೆವೆನ್. ಯು ಶುಡ್ ಕ್ರಿಯೇಟ್ ಅನ್ ಹೆವೆನ್. ದೇರ್ ಇಸ್ ನೋ ಹೆವೆನ್ ದೇರ್ ಇಸ್ ನೋ ಮ್ಯಾರೇಜ್ ದೇರ್. ನೀವು ಕ್ರಿಯೇಟ್ ಮಾಡ್ತಿರಲ್ಲ ಹೆವೆನ್ನು, ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು, ಅದು ಮ್ಯಾರೇಜಸ್ ರಿಯಲಿ, ದಟ್ ರಿಯಲ್ ಮ್ಯಾರೇಜ್ ಹ್ಯಾಪನ್ಸ್ ಇನ್ ದಿ ಹೆವೆನ್. ಅಲ್ಲಿ ಆಗಬೇಕು ಅಂತ ಡಿಸೈಡ್ ಆಗಿ ಇಲ್ಲಿ ಆಗ್ತಾ ಇರೋದು. ಎಷ್ಟು ಜನ ಹೆವೆನ್ ತನಕ ಹೋಗ್ತಾರೆ? ನರಕ ಮಾಡ್ಕೊಳ್ತಾ ಇದ್ರೆ ಹೆವೆನ್ ಎಲ್ಲಿ? ಪ್ರತಿಯೊಂದು ಸಂದರ್ಭನೂ ಹೆವೆನ್ ಮಾಡ್ಕೋಬೋದು, ಆದರೆ ನರಕನೇ ಮಾಡ್ಕೊಳ್ತಿದ್ರೆ ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಮಾಡಿದ ಹಾಗೇನೆ ಪಾಪ ಪುಣ್ಯದಲ್ಲೂ ಅವರು ಭಾಗಿಗಳಾಗಿರ್ತಾರ ಅಮ್ಮ, ಅಪ್ಪ ಅಮ್ಮ ಮಾಡಿದ್ದು. ಆಸ್ತಿ ಬೇರೆ, ಇಟ್ಸ್ ಎ ಮೆಟೀರಿಯಲ್. ಆಸ್ತಿ ಅನ್ನೋದು ಮೆಟೀರಿಯಲ್. ಕೊಟ್ಟರೆ ಕೊಡ್ಬೋದು, ಇಲ್ಲದೇ ಕೊಡದೇನೂ ಇರ್ಬೋದು. ಮಕ್ಕಳಿಗೆ ಕೊಡದೆ ಯಾವುದೋ ಸೋಷಿಯಲ್ ರಿಫರ್ಮೇಷನ್ಗೆ, ಸೋಷಿಯಲ್ ಆ್ಯಕ್ಟಿವಿಟಿಗೆ ಕೊಟ್ಟವರಿದ್ದಾರೆ. ಕೊಡಲೇಬೇಕು ಮಕ್ಕಳಿಗೆ ಅಂತ ಏನಿಲ್ಲ. ಕೊಟ್ಟರೆ ಕೊಡ್ಬೋದು, ಇಲ್ಲದೇ ಇದ್ರೆ ಇಲ್ಲ. ಇಲ್ಲದೇ ಇರೋರು ಏನು ಮಾಡ್ತಾರೆ? ಅದರಿಂದ ಆಸ್ತಿ ಹಂಚೋಂಗೆ ಪೇರೆಂಟ್ಸು ಇವರ ಪ್ರೀತಿನ ಹಂಚೋಕ್ಕಾಗಲ್ಲ. ಪ್ರೀತಿ ಹಂಚೋದೇ ಬೇರೆ, ವ್ಯಾಮೋಹದಲ್ಲಿ ಪ್ರೀತಿ ಹಂಚೋದೇ ಬೇರೆ. ಏನಾದರೂ ಅಪೇಕ್ಷೆಯಿಂದ, ನಿರೀಕ್ಷೆಯಿಂದ ನನ್ನ ಮಕ್ಕಳಿಗೆ ನಾನು ಮಾಡ್ತಾಯಿದ್ದೀನಿ, ಅವರು ಮಾಡಬೇಕು ಅನ್ನೋ ವಿಷಯದಲ್ಲಿ ನಾವು ಯಾವ ರೀತಿ ಮೋಹದಲ್ಲಿ ಸಿಕ್ಕಾಕೊಳ್ತೀವಿ, ಎಕ್ಸ್ಪೆಕ್ಟೇಷನ್ನಿಂದ ಹೇಗೆ ಒದ್ದಾಡ್ತೀವಿ, ಹೇಗೆ ಕರ್ಮ ಕಟ್ಕೊಳ್ತೀವಿ. ಅಕಸ್ಮಾತ್ ನಮಗೆ ರಿಯಲೈಸ್ ಆದರೆ ಈ ಜನ್ಮದಲ್ಲಿ ಬರೀ ಒಂದು ಮಕ್ಕಳನ್ನ ಹೆರೋಕ್ಕೆ ಮಾತ್ರ ನಾವು ಹೆತ್ತ ಮೇಲೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಅವ್ರ ಜೀವನ ಅವರಿಗೆ, ನಮ್ಮ ಜೀವನ ನಮಗೆ, ನಾವೊಂದು ಕಾರಣ ಆದ್ವಿ ಇವ್ರು ಹುಟ್ಟೋದಕ್ಕೆ. ಆದರೆ ಇವರು ಪ್ರೀತಿ ಮಾಡೋದಷ್ಟೇ, ವ್ಯಾಮೋಹದಲ್ಲಿ ಬೀಳದೆ, ಇದು ನನ್ನ ಮಕ್ಕಳು ಅನ್ನೋ ಮೋಹ ಇಲ್ಲ, ಆದರೆ ಪ್ರೀತಿ ಮಾಡಬೇಕು, ನನ್ನ ಜವಾಬ್ದಾರಿ ಇದಕ್ಕೆ, ಈ ಭೂಮಿ ಮೇಲೆ ತಂದಿದ್ದಕ್ಕೆ ಅಂತ ಹೇಳಿ ಪ್ರೀತಿ ಮಾಡಿದಾಗ ನೀವು ಸಂಪೂರ್ಣ ನಿಮ್ಮನ್ನೇ ಕೊಟ್ಟಿರ್ತೀರ. ಅವರಿಂದ ಏನೂ ಬಯಸದೆ, ಮಕ್ಕಳಿಂದ ಏನೂ ಬಯಸದೆ ಪೇರೆಂಟ್ಸು ಯಾರು ಆ ಮಕ್ಕಳಿಗೆ ಸೇವೆ ಮಾಡ್ತಾರೋ ಅಥವಾ ಪ್ರೀತಿ ಮಾಡ್ತಾರೋ ಅವ್ರ ಋಣ ಮುಗಿದೋಗುತ್ತೆ. ಅದಕ್ಕೆ ಋಣ ಮುಗಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಅವರಿಗೆ ನಮ್ಮನ್ನೇ ಕೊಟ್ಬಿಟ್ಟಾಗ ಋಣ ಮುಗಿದೋಗುತ್ತೆ. ಅಷ್ಟು ಪ್ರೀತಿ ಕೊಡಬೇಕು, ವ್ಯಾಮೋಹದಲ್ಲಿ ಕೊಡಬಾರ್ದು, ಅಂಟ್ಕೊಂಡು ಕೊಡಬಾರ್ದು, ಮತ್ತೆ ಸಿಕ್ಕಾಕೊಂಡು ಕೊಡಬಾರ್ದು. ಅದರಿಂದ ಆಸ್ತಿ ಕೊಡೋದಕ್ಕೂ ಪ್ರೀತಿ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸಂಬಂಧಗಳು ಸಮ್ಯಕ್ ಬಂಧ ಆಗಬೇಕು, ಆತ್ಮ ಸಂಬಂಧ ಆಗಬೇಕು.